ಪ್ರಯಾಗ್ರಾಜ್ನ ಕಾಲ್ ತುಳಿತದಲ್ಲಿ ನಡೆದಂತಹ ನಿರ್ಲಕ್ಷ್ಯಗಳು ಇದೀಗ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ಕಾಲ್ ತುಳಿತದಲ್ಲಿ ಕನ್ನಡಿಗರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರಣೋತ್ತರ ಪರೀಕ್ಷೆಯನ್ನೇ ಮಾಡದೆ ಸುಮ್ಮನೆ ಡೆತ್ ಸರ್ಟಿಫಿಕೇಟ್ ಏನಾದರೂ ಕೊಟ್ರ? ಮರಣೋತ್ತರ ಪರೀಕ್ಷೆನೇ ಯಾರ್ದು ಆಗಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಮರಣೋತ್ತರ ಪರೀಕ್ಷೆಯನ್ನೇ ಮಾಡದೆ ಸರ್ಟಿಫಿಕೇಟ್ ಏನಾದರೂ ಕೊಟ್ರ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಬೆಳಗಾವಿಯ 4 ಮೃತಪಟ್ಟವರ ಡೆತ್ ಸರ್ಟಿಫಿಕೇಟ್ಗಳು ಈಗ ಲಭ್ಯವಾಗ್ತಾ ಇದೆ. ಉತ್ತರ ಪ್ರದೇಶದ ಸರ್ಕಾರದಿಂದ ಮೃತಪಟ್ಟವರ ಕುಟುಂಬಸ್ಥರಿಗೆ ವಾಟ್ಸಾಪ್ ಮೂಲಕವಾಗಿ ಡೆತ್ ಸರ್ಟಿಫಿಕೇಟ್ ಕಳಿಸಿದ್ದಾರೆ. ಅಧಿಕಾರಿಗಳು ಡೆತ್ ಸರ್ಟಿಫಿಕೇಟ್ ಅನ್ನು ಈಗ ವಾಟ್ಸಾಪ್ ಮೂಲಕವಾಗಿ ಕಳಿಸಿದ್ದಾರೆ. ಆದರೆ ರಾಜ್ಯದಲ್ಲೂ ಕೂಡ ಇವರ ಮರಣೋತ್ತರ ಪರೀಕ್ಷೆ ಮಾಡಲಾಗಿತ್ತು. ಅರುಣ್ ಕೋಪರ್ಡೆ, ಮಹಾದೇವಿ, ಜ್ಯೋತಿ, ಮೇಘ ಇವರೆಲ್ಲರೂ ಕೂಡ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಗೆ ತೆರಳಿ ಕಾಲ್ ತುಳಿತದಲ್ಲಿ ಸಾವನ್ನಪ್ಪಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಡೆತ್ ಸರ್ಟಿಫಿಕೇಟ್ ವಾಟ್ಸಪ್ ಮೂಲಕ ಕಳಿಸಿದ್ದಾರೆ, ಮರಣೋತ್ತರ ಪರೀಕ್ಷೆಯ ಒಂದು ವರದಿ. ಆದರೆ ಬೆಳಗಾವಿ ಜಿಲ್ಲಾಡಳಿತ ಕೂಡ ರಾಜ್ಯಕ್ಕೆ ತರುವಂತಹ ಸಂದರ್ಭದಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಿತ್ತು. ಪೋಸ್ಟ್ ಮಾರ್ಟಮ್ ಮಾಡಿ ಶವವನ್ನು ಹಸ್ತಾಂತರ ಮಾಡಿತ್ತು ಜಿಲ್ಲಾಡಳಿತ. ಆದರೆ ಈಗ ಉತ್ತರ ಪ್ರದೇಶದಿಂದಲೂ ಕೂಡ ಡೆತ್ ಸರ್ಟಿಫಿಕೇಟ್ ಆಗಮಿಸಿದೆ, ಅವರು ಕೂಡ ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ. ಹೀಗಾಗಿ ಎರಡನ್ನ ತಾಳೆ ಹಾಕಿ ನೋಡಿದಾಗ ಒಂದಕ್ಕೊಂದು ಮ್ಯಾಚೇ ಇಲ್ಲ. ಕಾಲ್ ತುಳಿತದಲ್ಲಿ ಉಸಿರುಗಟ್ಟಿ ಸಾವನ್ನಪ್ಪಿದ್ರೋ, ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ಏನಾದರೂ ಸಾವನ್ನಪ್ಪಿದ್ರ, ಅಥವಾ ಬೇರೆಯವರು ತುಳಿದಾಗ ಅಂದರೆ ಕೆಳಗಡೆ ಬಿದ್ದಂತಹ ಸಂದರ್ಭದಲ್ಲಿ ಅವರ ಮೇಲೆ ಹತ್ತಿ ಅವರನ್ನು ತುಳಿದು ಹೋದಂತಹ ಸಂದರ್ಭದಲ್ಲಿ ಸಾವಾಯಿತಾ? ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಉತ್ತರನೇ ಇಲ್ಲ. ಒಂದಕ್ಕೊಂದು ತಾಳೆನೇ ಆಗ್ತಾ ಇಲ್ಲ. ಒಂದೆಡೆ ಇಡೀ ದೇಶದಾದ್ಯಂತ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಉತ್ತರ ಪ್ರದೇಶದ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. 7,000 ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಿದ್ರಿ, ಆದರೆ ಏನು ವ್ಯವಸ್ಥೆ ಮಾಡಿದ್ರಿ ಅನ್ನುವಂತಹ ಪ್ರಶ್ನೆ ಒಂದೆಡೆ. ಆದರೆ ಮತ್ತೊಂದೆಡೆ 2 ಕಡೆ 3 ಕಡೆ ಕಾಲ್ ತುಳಿತ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಒಂದೇ ಕಡೆ ಅಲ್ಲ, 2-3 ಕಡೆಗಳಲ್ಲಿ ಕಾಲ್ ತುಳಿತ ಆಗಿದೆ ಅನ್ನುವಂತಹ ಒಂದು ಆರೋಪ ಕೇಳಿಬರ್ತಾ ಇದೆ. ಇದರಲ್ಲಿ ಕೇವಲ ಒಂದೇ ಒಂದು ಕಾಲ್ ತುಳಿತ ಬೆಳಕಿಗೆ ಬಂತು, ಮಿಕ್ಕ ಕಾಲ್ ತುಳಿತ ಪ್ರಕರಣಗಳನ್ನು ಮುಚ್ಚಾಕಲಾಗಿದೆ ಅನ್ನೋ ಆರೋಪ ಕೂಡ ಕೇಳಿಬರ್ತಾ ಇದೆ. ಈ ನಡುವೆ ಇದೀಗ ಮತ್ತೆ ಒಂದು ಬಹುದೊಡ್ಡದಾಗಿರುವಂತಹ ನಿರ್ಲಕ್ಷ್ಯ, ಬೇಜವಾಬ್ದಾರಿತನ ಈಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಡೆತ್ ಸರ್ಟಿಫಿಕೇಟ್ ಏನು ಕಳಿಸಿದ್ದಾರೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಕಳಿಸಿದ್ದಾರೆ, ಇದರಲ್ಲೂ ಕೂಡ ಲೋಪದೋಷಗಳನ್ನು ಮಾಡಿದ್ರ? ಮರಣೋತ್ತರ ಪರೀಕ್ಷೆನೇ ಮಾಡದೆ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಕಳಿಸಿದ್ರ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ಇದೀಗ ಈ ಪ್ರಯಾಗ್ರಾಜ್ನ ಕಾಲ್ ತುಳಿತದಲ್ಲಿ ಏನು ಸಾವನ್ನಪ್ಪಿದ್ರು ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರ್ತಾ ಇದೆ. ರಾಜ್ಯದಲ್ಲೂ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ರೆಡಿ ಮಾಡಿದ್ರು. ಹೀಗಾಗಿ ಎರಡಕ್ಕೂ ತಾಳೆ ಆಗ್ತಾ ಇಲ್ವಾ, ಹೇಗೆ ಏನು? ಸಂತೋಷ, ಪ್ರಯಾಗ್ರಾಜ್ಯದ ಕುಂಭಮೇಳದಲ್ಲಿ ನಡೆದಂತ ಕಾಲ್ ತುಳಿತದಲ್ಲಿ ಬೆಳಗಾವಿ 4 ಮೃತಪಟ್ಟಿದ್ದರು. ಈಗ ಮೃತಪಟ್ಟಂತ 4 ಕೂಡ ಈಗ ಡೆತ್ ಸರ್ಟಿಫಿಕೇಟ್ ಅನ್ನ ಉತ್ತರ ಪ್ರದೇಶ ಸರ್ಕಾರ ಈಗ ರವಾನಿಸಿರ್ತಕ್ಕಂಥದ್ದು. ಮೃತರ ಕುಟುಂಬದ ಏನು ವಾಟ್ಸಪ್ ಸಂಖ್ಯೆಗೆ ಈಗಾಗಲೇ ಒಂದು 4 ಡೆತ್ ಸರ್ಟಿಫಿಕೇಟ್ ಬಂದಿದೆ. ಅಂದ್ರೆ ಬೆಳಗಾವಿ ಮೂಲದ 4 ಅಂದ್ರೆ ಪ್ರಮುಖವಾದಂತ ಅರುಣ್ ಕೋಪಾಡೆ ಆಗಿರ್ಬೋದು, ಮಹಾದೇವಿ ಬಾವನೂರ್ ಆಗಿರ್ಬೋದು, ಜೊತೆಗೆ ತಾಯಿ ಮಗಳಾದಂತ ಜ್ಯೋತಿ ಹತ್ತರ್ವಾಟ್ ಮತ್ತು ಮೇಘಾ ಹತ್ತರ್ವಾಟ್, ಈ 4 ಕೂಡ ಕಾಲ್ ತುಳಿತದಲ್ಲಿ ಮೃತಪಟ್ಟಿದ್ರು. ಇವರ ಒಂದು ಮರಣೋತ್ತರ ಪರೀಕ್ಷೆಯನ್ನ ಏನು ಪ್ರಯಾಗ್ರಾಜ್ದಲ್ಲಿ ನಡೆಸಿರ್ಲಿಲ್ಲ. ಪ್ರಯಾಗ್ರಾಜ್ ಬದಲಾಗಿ ಈ ಬೆಳಗಾವಿಯ ಜಿಲ್ಲಾಡಳಿತ ಬೆಳಗಾವಿ ಬಿಮ್ಸ್ ಆಸ್ಪತ್ರೆ ಮರಣೋತ್ತರ ಪರೀಕ್ಷೆ ನಡೆಸಲಾಗಿತ್ತು. ಇನ್ನು ಕೂಡ ಬೆಳಗಾವಿ ಜಿಲ್ಲಾಸ್ಪತ್ರೆ ಆದಂತ ಮರಣೋತ್ತರ ಪರೀಕ್ಷೆ ವರದಿ ರಿಪೋರ್ಟ್ ಕೂಡ ಬಂದಿಲ್ಲ. ಆದ್ರೆ ಉತ್ತರ ಪ್ರದೇಶ ಸರ್ಕಾರ ಏನು ಈಗಾಗಲೇ ಇವರ ಡೆತ್ ನೋಟ್ ಅನ್ನ ಏನು ಡೆತ್ ಸರ್ಟಿಫಿಕೇಟ್ ಅನ್ನ ಇಶ್ಯೂ ಮಾಡಿರ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಕಾಲ್ ತುಳಿತದಲ್ಲಿ ಮೃತಪಟ್ಟವರಿಗೆ ಉತ್ತರ ಪ್ರದೇಶ ಸರ್ಕಾರ ತಲಾ 30 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿತ್ತು. ಹಾಗಾಗಿ ಸರ್ಕಾರದ ಈ ಒಂದು ಪರಿಹಾರ ಮೊತ್ತ ಕೊಡಬೇಕಾದ್ರೆ ಡೆತ್ ಸರ್ಟಿಫಿಕೇಟ್ ಬಹಳ ತುಂಬಾ ಅವಶ್ಯಕತೆ ಆಗುತ್ತೆ. ಆ ಒಂದು ಕಾರಣಕ್ಕಾಗಿ ಬೆಳಗಾವಿ ಜಿಲ್ಲಾಡಳಿತ ಕೂಡ ಒಂದು ಏನು ಡೆತ್ ಸರ್ಟಿಫಿಕೇಟ್ ಅನ್ನ ಪ್ರಮುಖವಾಗಿ ಮರಣೋತ್ತರ ಪರೀಕ್ಷೆನ ಬೆಳಗಾವಿಯಲ್ಲಿ ಮಾಡಿಸಿದೆ. ಯಾಕಂದ್ರೆ ಪ್ರಯಾಗ್ರಾಜ್ದಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಿದ್ದ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಮಾಡುವಂತ ಪ್ರಯತ್ನ ಮಾಡಲಾಯಿತು. ದೆಹಲಿಯಲ್ಲಿ ಕೂಡ ಒಂದು ಫ್ಲೈಟ್ ಸಮಯ ಅಭಾವ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕೂಡ ಅಲ್ಲಿ ಕೂಡ ಮಾಡಲು ಸಾಧ್ಯ ಆಗಿರಲಿಲ್ಲ. ಕೊನೆಯದಾಗಿ ಏನು ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಡೆತ್ ಸರ್ಟಿಫಿಕೇಟ್ ಅನ್ನ ಏನು ಮರಣೋತ್ತರ ಪರೀಕ್ಷೆ ಬಳಿಕ ಈ ಡೆತ್ ಸರ್ಟಿಫಿಕೇಟ್ ಈಗಾಗಲೇ ಮಾಡಿರ್ತಕ್ಕಂಥದ್ದು. ಇನ್ನು ಬೆಳಗಾವಿ ಜಿಲ್ಲಾಡಳಿತದಿಂದ UPA ಸರ್ಕಾರಕ್ಕೆ ಡೆತ್ ಸರ್ಟಿಫಿಕೇಟ್ ಕಳಿಸಿಕೊಡಲಾಗುತ್ತೆ ಅನ್ನುವಂತ ಒಂದು ನಿರೀಕ್ಷೆ ಮಾಡಲಾಗಿತ್ತು. ಆದ್ರೆ ಅಷ್ಟರೊಳಗಾಗಿ ಈಗ UPA ಸರ್ಕಾರ ಏನು ಮೃತಪಟ್ಟಂತರ ಡೆತ್ ಸರ್ಟಿಫಿಕೇಟ್ ಅನ್ನು ಇಶ್ಯೂ ಮಾಡಿದ್ರೆ, ಜೊತೆಗೆ ಮರಣೋತ್ತರ ಪರೀಕ್ಷೆ ನಡೆಸದೆ ಒಂದು ಡೆತ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಏನಂದ್ರೆ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಯಿಂದ ಈಗಾಗಲೇ ಏನು ಈ ಒಂದು
ಅಂತ್ಯಕ್ರಿಯೆ ಸೇರಿದಂತೆ ಎಲ್ಲಾ ಕಾರ್ಯವಿಧಿಗಳನ್ನು ಕೂಡ ಸರ್ಕಾರ ಅಂದ್ರೆ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು. ಈಗ UPA ಸರ್ಕಾರ ಏನು ಮರಣೋತ್ತರ ಪರೀಕ್ಷೆ ನಡೆಸದೆ ಏನು ಡೆತ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ಯೋ ಈಗ ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಸಂತೋಷ್, ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.